I begin to ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ವ್ಲಾಗ್ಸ್. ಈ ವ್ಲಾಗ್ ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಮಾರ್ನಿಂಗೆ ನಾನು ಪೂಜೆ ಎಲ್ಲ ಮುಗಿಸಿ ನಾಗರು ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಯಾವ ರೀತಿ ಮಾಡ್ತೀವಿ ನಾವು ಪೂಜೆ, ಎಲ್ಲಿ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ಸಂಜೆಗೆ ನಾನು ಪಾಲಕ್ ಚಿಕನ್ ಫ್ರೈ ಮಾಡಿದ್ದೀನಿ, ಹಾಗೆ ಪುದೀನ ಕಬಾಬ್ ಮಾಡಿದ್ದೀನಿ. ಯಾವ ರೀತಿ ಮಾಡಿದೆ ಅಂತ ನಾನು ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ, ಇದೇ ವಿಡಿಯೋದಲ್ಲಿ ನೋಡಿ. ಸೂಪರಾಗಿ ಬಂದಿತ್ತು ಪಾಲಕ್ ಚಿಕನ್ ಫ್ರೈ ಮತ್ತು ಪುದೀನ ಕಬಾಬು, ಸಖತ್ತಾಗಿ ಬಂದಿತ್ತು. ಟೇಸ್ಟ್ ಮಾತ್ರ ಓಕೆ ಫ್ರೆಂಡ್ಸ್. ಯಾವ ರೀತಿ ಇರುತ್ತೆ ಆವತ್ತಿನ ದಿನ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನೋಡಿ, ಯಾರಿಗೆಲ್ಲ ಇಷ್ಟ ಆಗುತ್ತೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ನಾವು ಮಾರ್ನಿಂಗೆ ನಾನು ಪೂಜೆ ಎಲ್ಲ ಮುಗಿಸಿ ಹೊರಡೋಷ್ಟೊತ್ತಿಗೆ 9:30 ಆಗೋಯಿತು. ಬೇಗ ಹೋಗಬೇಕು, ಬಿಸಿಲು ಬೀಳೋಕ್ಕಿಂತ ಮುಂಚೆನೇ ನಾಗರು ಮಾಡಬೇಕು ಅಂತ ಹೇಳ್ತಾರೆ. ಬಟ್ ನಮಗೆ ಸ್ವಲ್ಪ ಲೇಟೇ ಆಯಿತು ಚಿನ್ಮಗೆಲ್ಲ. ಸರಿ ತಿನ್ನಿಸ್ಕೊಂಡು ಹೊರಡೋಷ್ಟೊತ್ತಿಗೆ ಲೇಟ್ ಆಗೋಯಿತು. ಮಕ್ಕಳಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು, ಪರವಾಗಿಲ್ಲ. ನಾವು ಆದರೂ ಟಿಫನೆಲ್ಲೂ ಮನೆಗೆ ಮಾಡಲಿಲ್ಲ. ಸಂಜೆನೇ ನಾನು ಸ್ಯಾಟರ್ಡೇ ನೈಟೇ ನಾನು ನೆಲ ಎಲ್ಲ ಒರೆಸ್ಬಿಟ್ಟು ಮಲಿಕೊಂಡಿದ್ದು, ಬೆಳಗ್ಗೆಗೆ ಈಸಿ ಆಗುತ್ತೆ ಅಂತ. ಸರಿ ಅಂದ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಸಂಜೆನೇ ಮಾಡಿದ್ದಕ್ಕೆ ಆದರೂ ಅಷ್ಟೊತ್ತಾಗೋಯಿತು. ಯಾಕಂದರೆ ಚಿನ್ಮಯ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಅವನಿಗೂ ಹಾಗೆ ಕರ್ಕೊಂಡು ಹೋಗೋಕ್ಕಾಗಲ್ವಲ್ಲ, ಅದಕ್ಕೆ ಅವನಿಗೆ ಸರಿಯೆಲ್ಲ ತಿನ್ನಿಸ್ಬಿಟ್ಟೇ ಕರ್ಕೊಂಡೋದ್ವಿ. ನಾನು ಟಿಫನ್ ಏನು ಮಾಡಿರಲಿಲ್ಲ ಮನೆಯಲ್ಲಿ ತಿಂಡಿ. ನಾವೆಲ್ಲ ಉಪವಾಸನೇ ಹೋಗಬೇಕು, ಆ ಪೂಜೆ ಮಾಡ್ಕೊಂಬರ್ಬೇಕಂದ್ರೆ ನಾಗರದ್ದು. ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಉಪವಾಸ ಇದ್ವಿ. ಅಮ್ಮನೂ ಸಹ ಅವಳಿಗೆ ಹಾಲು ಕಳಿಸ್ಕೊಡ್ತೀನಿ ಅಂದರೆ ಬೇಡ ಮಮ್ಮಿ ನಾನು ಕುಡಿಯೋಲ್ಲ ಅಂದ್ಲು. ಸರಿ ಅಂದ್ಬಿಟ್ಟು ಹಾಗೆ ಹೊರಟ್ವಿ. ನಾನು ನನ್ನ ತಮ್ಮನಿಗೂ ಬರೋಕ್ಕೆ ಹೇಳಿದ್ದೆ. ಹಾಗೆ ಹೋಗೋವಾಗ ಇನ್ನೇನು ಎಲ್ಲ ಪೂಜೆ ಐಟಮ್ ಎಲ್ಲ ತೊಗೊಂಬಂದಿದ್ರು ಒಂದಿನ ಮುಂಚೆಗೇ. ಬಟ್ ಕೋಳಿ ಒಂದು ತಾಂಬೇಕಾಯಿತು. ನಾವು ಇಲ್ಲಿ ನಾಗರು ಮಾಡೋದಕ್ಕೆ ಓಕೆ ಫ್ರೆಂಡ್ಸ್, ಲಹರಿ ಸೌಂಡ್ ಮಾಡ್ತಿದ್ಲು, ಹಾಗಾಗಿ ವಾಯ್ಸ್ ಓವರ್ ಕಟ್ ಮಾಡಿದ್ದೆ. ಓಕೆ ಫ್ರೆಂಡ್ಸ್, ನಾವಿಲ್ಲಿ ಪೂಜೆ ಮಾಡೋದು ನಾಗರಿಗೆ ಕೋಳಿ ಕುಯ್ದುಬಿಟ್ಟು ಪೂಜೆ ಮಾಡ್ತೀವಿ. ಅದಕ್ಕೆ ಬರೋವಾಗ ಪೂಜೆ ಐಟಮ್ ಎಲ್ಲ ಒಂದು ದಿವಸ ಮುಂಚೆಗೆ ತಂದಿಟ್ಟಿದ್ರು ನನ್ನ ಹಸ್ಬೆಂಡು. ಕೋಳಿ ಒಂದು ತಾಂಬೇಕಾಗಿತ್ತು. ಹಾಗೆ ಹೋಗೋವಾಗ ತಗೊಂಡೋಗೋಣ ಅಂದ್ಬಿಟ್ಟು ಅಲ್ಲೇ ಹತ್ರದಲ್ಲೇ ತೊಗೊಂಡ್ವಿ. ಹಾಗೆ ನನ್ನ ತಮ್ಮನಿಗೂ ಬರೋಕ್ಕೆ ಹೇಳಿದ್ದೆ. ಒಂದು ಸ್ವಲ್ಪ ಅವ್ನು ಬಂದರೆ ಚಿನ್ಮಯನೆಲ್ಲ ಹಿಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ, ಇಲ್ಲಾಂದರೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವನ್ನ ಬರೋಕ್ಕೆ ಹೇಳಿದ್ದೆ. ಅವನು ಬಂದ ಹಾಗೆ ಕೋಳಿ ತಗೊಂಬಿಟ್ಟು ಹೊರಟ್ವಿ. ಸರಿ ಅಂದ್ಬಿಟ್ಟು ಬಂದು ನೋಡಿ ಎಷ್ಟು ಇಲ್ಲೆಲ್ಲ ಫುಲ್ಲು ಮುಂದಕ್ಕೆ ಮಾಡೋಕ್ಕೆ ಆಗಲ್ಲ ಅಂತ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು. ಯಾಕೆಂದರೆ ಅಷ್ಟು ಮರ ಎಲ್ಲ ಬೆಳ್ಕೊಂಬಿಟ್ಟಿದೆ. ಅಲ್ಲಿ ಒಂಥರ ನಾನು ವಿಡಿಯೋ ಮಾಡ್ಕೊಂಡಿದ್ದೆ, ಸ್ಟಾರ್ಟಿಂಗ್ ಬರ್ತಾನೆ. ಬಟ್ ಆ ವಿಡಿಯೋ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಸರಿ ಅಂದ್ಬಿಟ್ಟು ಬಂದಮೇಲೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ನೋಡ್ಬಿಟ್ಟಲ್ಲ ವರ್ಷ ಮಾಡೋವಾಗ ನಾವು ಯಾರಾದರೂ ಒಬ್ಬರು ಮಾಡ್ತಿದ್ರು. ಈ ಸಲ ಯಾರೂ ಇಲ್ಲ, ಯಾರೂ ಕ್ಲೀನು ಮಾಡಿ ರೀಸೆಂಟಾಗೂ ಮಾಡ್ದಂಗೆ ಕಾಣಲಿಲ್ಲ. ಎಲ್ಲ ಫುಲ್ಲು ಗಲೀಜಾಗಿಬಿಟ್ಟಿತ್ತು. ನಾವು ಸ್ವಲ್ಪ ಎಲ್ಲ ಅಲ್ಲೇ ಕ್ಲೀನ್ ಮಾಡಿಬಿಟ್ಟು ನೀರು ಸಹ ನಾನು ತಗೊಂಡೋಗಿರಲಿಲ್ಲ. ನನ್ನ ತಮ್ಮಂಗೆ ಹೇಳಿದ್ದೆ, 25 ಲೀಟ್ರದ್ದು ಕ್ಯಾನ್ ತೊಗೊಂಬ, ಅಲ್ಲಿ ಮಾಡ್ತೀವಲ್ಲ ನಾವು, ಅಲ್ಲೇ ಮನೆ ಇದೆಯಲ್ಲ ಅಲ್ಲೇ ಇಸ್ಕೊಳೋಣ, ತಗೊಂಡೋಗೋಕ್ಕಾಗಲ್ಲ ಇಲ್ಲಿಂದ ಅಂದ್ಬಿಟ್ಟು ಅವ್ನು ಕ್ಯಾನ್ ಹೆಂಗೋ ತಂದಿದ್ದ. ಸರಿ ಅಂದ್ಬಿಟ್ಟು ಅಲ್ಲೇ ನೀರು ಇಸ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿದ್ವಿ. ಪೂಜೆ ಎಲ್ಲ ಮಾಡಿದ್ಮೇಲೆ ನೋಡಿ ಕೋಳಿ ಎಲ್ಲ ಕುಯ್ತಾಯಿದ್ದೀವಿ. ಲಾಸ್ಟ್ ಕೋಳಿ ನಾವು ಕೋಳಿ ಕುಯ್ದು ಹಂಗೆ ಎತ್ಕೊಂಬರೋದಾದರೆ ಅಷ್ಟು ರಿಸ್ಕ್ ಆಗಲ್ಲ. ಬಟ್ ಕೋಳಿ ಕುಯ್ದು ನಾವು ಅಲ್ಲೇ ಅದನ್ನು ಸುಟ್ಬಿಟ್ಟು ಅದರೊಳಗಡೆ ಏನೋ ಲಿವರೋ ಏನೋ ಇರುತ್ತಲ್ಲ, ಅದನ್ನು ದೇವ್ರ ಹತ್ರ ಕಡ್ಡೀಲಿ ಚುಚ್ಚಿಬಿಟ್ಟು ಇಕ್ಬೇಕು. ಆ ಥರ ನಮ್ಮ ಹಿರಿಕರು ನಡೆಸ್ಕೊಂಬಂದಿರೋದು ನಾವು ಮಾಡಬೇಕಲ್ಲ, ಸೇಮ್ ಹಾಗೆಯೇ. ನನಗೂ ಅಷ್ಟು ಗೊತ್ತಿಲ್ಲ, ವರ್ಷ ಹೋಗ್ತಿದೆ. ಬಟ್ ನನ್ನ ಹಸ್ಬೆಂಡೇ ಎಲ್ಲ ಪೂಜೆ ಮಾಡೋರು. ಈ ಸಲಿಂದ ನಾನು ಮಾಡ್ತಾಯಿದ್ದೀನಿ. ಈ ಸಲ ನಾನೇ ಮಾಡಿದೆ, ಅವ್ರು ಹೇಳ್ಕೊಟ್ರು ಹೀಗೆ ಅಂತ. ನಾವು ಕಲಿಬೇಕಲ್ವ, ನಾವು ಕಲ್ತ್ಕೋಬೇಕು. ಹಾಗಾಗಿ ನಾನು ವರ್ಷ ಏನಾನ ಪ್ರೆಗ್ನೆಂಟು ಅಥವಾ ಹೋಗ್ತಾ ಇರಲಿಲ್ಲ, ನನ್ನ ಹಸ್ಬೆಂಡ್ ಹೋಗೋರು, ಹಿಂಗಾಗೋದು. ಈ ಸಲ ನಾವು ಮಕ್ಕಳು ಎಲ್ಲ ಹೋಗಿದ್ವಿ. ಕೋಳಿನೂ ಅಷ್ಟೇ, ಅಲ್ಲಿ ಕೋಳಿ ಕುಯ್ತೀವಲ್ಲ ನಾವು, ಅದು ಏನಂತಾರೆ ತೀರ್ಥನ ಹಾಕಿದ್ರೆ ಅದು ಕೊಡಬೇಕಲ್ಲ, ಕೊಡಿದ್ರೇ ಅದನ್ನು ಕುಯ್ಬೇಕು. ಹೀಗೆ ದೇವ್ರ ಮುಂದೆ ದೇವ್ರು ಒಪ್ಕೊಂತು ಅಂತ ಲೆಕ್ಕ ಅಲ್ಲಿಗೆ.
ಹೆಂಗೋ ನಾನು ಪೂಜೆ ಮಾಡ್ತಿದ್ದಂಗೆ 2ನೇ ಸಲಿಗೆ ಇದು ಏನದು ತೀರ್ಥ ಹಾಕಿದ ತಕ್ಷಣವೇ ಹೇಗೋ ಕೋಳಿನೂ ಕೊಡ್ಬಿಟ್ಟು ಅಪ್ಪ ಹೆಂಗೋ ಸಮಾಧಾನ ಅನ್ನಿಸ್ತು. ಯಾಕಂದರೆ ಒಂದೊಂದ್ಸಲಿ ಕೊಡವಲ್ಲ, ತುಂಬ ಹೊತ್ತು ಕಾಯಿಸ್ತವೆ ದೇವ್ರಿಗೂ. ಇದು ಕೋಳಿನೇ ಆಗಲಿ ಅಥವಾ ಮರಿ ಕಡಿತಾರಲ್ಲ ದೇವ್ರ ಮುಂದೆಲ್ಲ, ಅವರು ಅಷ್ಟೇ ಎಷ್ಟೊತ್ತವ ನಾನು ನೋಡಿದ್ದೀನಿ ಹಾಗೆ. ಬಟ್ ಇಲ್ಲೇನಾಗಲಿಲ್ಲ, ಆರಾಮ್ಸೆ ಪೂಜೆ ಎಲ್ಲ ಚೆನ್ನಾಗಾಯಿತು. ಮತ್ತು ಕೋಳಿನೂ ಅಷ್ಟೇ ಕೊಡ್ಬಿಟ್ಟು ಪೂಜೆ ಮಾಡ್ತಿದ್ದಂಗೆ ನಂಗೆ ಅದೊಂದು ಖುಷಿ ಆಯಿತು. ಪಾಪ ಚಿನ್ಮಯ್ ಅಂತೂ ಫುಲ್ಲು ಸುಸ್ತಾಗಿ ಹೋಗಿದ್ದ. ಅವನಿಗೆ ಸರಿ ತಿನ್ನಿಸಿ ಸ್ನಾನ ಮಾಡಿಸಿ ಸರಿ ತಿನ್ನಿಸಿ ಪಾಪ ನಿದ್ದೆ ಬಂದುಬಿಟ್ಟಿತ್ತು ಮಲಗೋಕ್ಕೆ. ಅವ್ನು ಯಾವಾಗಲೂ ಅಷ್ಟೇ ಸರಿ ತಿನ್ನಿಸಿಂದೇ ಮಲಗಿಬಿಡೋನು. ಅಲ್ಲಿ 6 ಗಂಟೆಗೆ ಎದ್ದಿದ್ದ ಮಾರ್ನಿಂಗು. ಪಾಪ ಸ್ನಾನ ಮಾಡಿಸಿ ಸರಿ ಬೇರೆ ತಿನ್ನಿಸಿದ್ದೆ, ನಿದ್ದೆ ಮಾಡಿರಲಿಲ್ಲ, ತುಂಬಾ ಅಳ್ತಿದ್ದ ಪಾಪ. ಹೆಂಗೋ ನನ್ನ ಮಗಳು ಫ್ರೂಟ್ಸ್ ಹಾಕೊಂಬಂದಿದ್ಲು, ಅದನ್ನು ಕೈಗೆ ಕೊಟ್ಟಿದ್ದೆ. ಕಿತ್ತಳೆ ಹಣ್ಣು ತಿನ್ಕೊಂಡು ನನ್ನ ತಮ್ಮ ಎತ್ಕೊಂಡಿದ್ದ. ಆದರೆ ಸ್ವಲ್ಪ ಕಾಟ ಮಾಡ್ದ. ಅದೆಲ್ಲ ನಾವು ಪೂಜೆ ಎಲ್ಲ ಮಾಡಿ ಕೋಳಿ ಎಲ್ಲ ಕುಯ್ದು ಕ್ಲೀನ್ ಮಾಡಿ ಅದನ್ನೆಲ್ಲ ಮಾಡೋಷ್ಟೊತ್ತಿಗೆ ಒಂದು 2 hours 2:30 3 hours ಆಗೋಯಿತು. ತುಂಬ ಲೇಟ್ ಆಗೋಯ್ತು ಪಾಪ. ಅವನಿಗೂ ಅಲ್ಲಿ ಮನೆ ಕಣಕ್ಕೆಲ್ಲೂ ಜಾಗ ಇಲ್ಲ, ಕುತ್ಕೊಳಕ್ಕೂ ಜಾಗ ಇಲ್ಲ, ಫುಲ್ಲು ಎಲ್ಲ ಇದು ಅಲ್ಲಿ ಎಲ್ಲೂ ಅಂಥವು ಜಾಗ ಇಲ್ಲ. ಹಾಗಾದರೂ ಹೇಳ್ತಾ ಇದ್ದೆ ನಾನು, ಸೀರೆನ ತಂದಿದ್ರೆ ಸುಮ್ಮನೆ ಮರಕ್ಕೆ ಕಟ್ಬಿಟ್ಟು ಮಲಗಿಸಿದ್ರೆ ಆರಾಮ್ಸೆ ಮನ್ಗಿರೋನು ನಮ್ಮ ಪಾಡಿಗೆ ನಾವು ಪೂಜೆ ಮಾಡ್ಕೊಬೋದಾಯ್ತು ಅಂತ ಹೇಳ್ತಾ ಇದ್ದೆ. ಇಷ್ಟ ಆಗಿತ್ತು ಅವತ್ತು. ಪೂಜೆ ಎಲ್ಲ ಮಾಡಿ ಹೊರಟ್ವಿ. ನಾವೇನಂದರೆ ಇಲ್ಲಿ ಪೂಜೆ ಎಲ್ಲ ಮಾಡಿ ಬಂದು ನೀರು ಮಿಕ್ಕಿರುತ್ತಲ್ಲ, ನಾವು ನೀರು ತಗೊಂಡಿರ್ತೀವಲ್ಲ, ಅಲ್ಲಿ ನೀರು ಮಿಕ್ಕಿರೋದನ್ನ ನಾವು 3 ಸಲ ಇಲ್ಲಿ ಹಾಕ್ಬಿಟ್ಟು ಹೋಗ್ಬೇಕು. ಹಂಗೆ ಆ ಥರ ನಾವು ನಾಲ್ಕು ಮಾಡಿದ್ರೆ ಈ ಥರ ಮಾಡ್ಕೊಂಡು ಬಂದಿರೋದು. ನಾನು ಅಲ್ಲೇನು ಮಾಡಿಬಿಟ್ಲು ಮತ್ತೆ ವಾಪಸ್ ನಾವು ಹೋಗಂಗಿಲ್ಲ. ಅಲ್ಲೇನು ಮಾಡಿಬಿಟ್ಲು ಅಮ್ಮ ಫೋನೆಲ್ಲ ಅಂತ ನನ್ನ ಹಸ್ಬೆಂಡ್ ಕೇಳಿದ್ರು. ಗೊತ್ತಿಲ್ಲ ಅಂದೆ. ಅಮ್ಮನೂ ಗೊತ್ತಿಲ್ಲ ಅಂದ್ಲು. ನೋಡ್ರಿ ಬ್ಯಾಗಲ್ಲೇ ಇಟ್ಟಿದ್ಲು. ಹಿಂಗೆ ಒಂದು ಭಯ ಆಗ್ಬಿಡ್ತು, ತಿರ್ಗಿ ಹೋಗಂಗಿಲ್ಲ ಏನು ಮಾಡೋದು ಅಂತ ಬ್ಯಾಗಲ್ಲೇ ಇಟ್ಟು ಸರಿ ಅಂದ್ಬಿಟ್ಟು ಅಲ್ಲೆಲ್ಲ ಮುಗಿಸಿ ಬರೋಷ್ಟೊತ್ತಿಗೆ 12 o'clock ಆಗಿಬಿಟ್ಟಿತ್ತು. ಟಿಫನ್ ಮಾಡಿರಲಿಲ್ಲ, ಸುಸ್ತಾಗ್ತಿತ್ತು. ಚಿನ್ಮಯ್ಯು ಬರ್ತಾನೆ, ಹಂಗೆ ಮಲಗಿದ್ದ. ಅವನ್ನ ಕರ್ಕೊಂಬಂದು ಮಲಗಿಸ್ಬಿಟ್ಟು ಕೋಳಿ ಸಾಂಬಾರು ಏನು ಹಿಂದೆನೇ ನಾನು ಕೋಳಿ ಸಾಂಬಾರಲ್ಲಿ ಮಾಡೋಕ್ಕೆ ಹೋಗಲಿಲ್ಲ. ಊಟ ಮಾಡಿಕೊಂಡು ಟಿಫನ್ ಮಾಡಿರಲಿಲ್ವಲ್ಲ, ಮಶಪ್ ಸಾರಿತ್ತು, ಅನ್ನ ಮಾಡಿಬಿಟ್ಟು ತಿಂದ್ಬಿಟ್ಟು ಆಮೇಲೆ ನಿಧಾನಕ್ಕೆ ಕೋಳಿ ಸಾಂಬಾರು ಅಲ್ಲೇ ಎಲ್ಲ ಕ್ಲೀನ್ ಮಾಡಿದ್ವಿ. ಕಟ್ ಮಾಡೋದೊಂದು ಬಾಕಿ ಇತ್ತು, ಕಟ್ ಮಾಡಿಕೊಟ್ಟು ನಾನು ಎತ್ಕೊಂಡು ಆಮೇಲೆ ಎಲ್ಲ ಮುಗಿಸಿ ಚಿನ್ಮಯ ಎಲ್ಲ ಇನ್ನೂ ಮಲಗಿದ್ದ. ನಾನು 2:30 3 o'clock ಸಾಂಬಾರು ಮಾಡ್ತಾ ಇರೋದಿದ್ದು ಕೋಳಿ ಸಾಂಬಾರು ಮಾಡೋ ರೆಸಿಪಿ ನಾನು ತೋರಿಸಲ್ಲ, ಎಷ್ಟೊಂದ್ಸಲ ತೋರಿಸಿದ್ದೀನಿ. ಹಾಗೆ ಸುಮ್ಮನೆ ಸರಿ ಅಂದ್ಬಿಟ್ಟು ಕೋಳಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇಷ್ಟು ನಾವು ಪೂಜೆ ಮಾಡ್ಕೊಂಬರೋದು. ಯಾರೆಲ್ಲ ಈ ಥರ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ. ನನಗೆ ಫಸ್ಟ್ ಟೈಮ್ ನಾನು ಮದುವೆ ಬಂದಮೇಲೆ ಈ ಥರ ನಾಗರಿಗೂ ಕೋಳಿ ಕೊಯ್ದು ಮಾಡ್ತಾರೆ ಅಂತ ನನಗೆ ಗೊತ್ತಾಗಿದ್ದು. ನಂಗೆ ಗೊತ್ತಿರಲಿಲ್ಲ. ಈಗ ನನ್ನ ಕಡೆ ಎಷ್ಟೊಂದು ಜನ ಕೇಳಿದ್ರೆ, ಹೌದಾ ನಾಗರಿಗೆ ಕೋಳಿ ಕುಯ್ತೀರಾ ಅಂತ ಕೇಳ್ತಾ ಇರ್ತಾರೆ. ನಮ್ಮ ಕಡೆ ನಾವೆಲ್ಲ ಹೇಗೆ ಮಾಡಿರ್ತಿದ್ದು, ನಾವು ನಾಗರು ಮಾಡ್ತಿರಲಿಲ್ಲ. ನಮ್ಮ ಅಮ್ಮನ ಕಡೆಯವರು ಗರಡಪ್ಪ ಅಂತ ಹೇಳ್ತಾರೆ, ಗರಡಪ್ಪನ ಮಾಡ್ತಿದ್ದಿದ್ದು. ನಮ್ಗೆ ನಮಗೆ ನಾಗರೆಲ್ಲ ಮಾಡೋದು ಗೊತ್ತಿರಲಿಲ್ಲ. ನನ್ನ ಮದುವೆ ಆದ ಬಂದಮೇಲೆ ನನಗೆ ಇವರು ಇಲ್ಲೊಂದು ಕೋಳಿ ಕೊಯ್ದು ಮಾಡ್ತಾರೆ ನಾಗರು. ಮತ್ತು ನಮ್ಮ ಮನೆ ದೇವರು ದೇವ್ರಿಗೆ ಹೋಗ್ತೀವಿ, ಯಲ್ಲಮ್ಮ ದೇವರು ಅಂತ, ಯಲ್ಲಮ್ಮ ದೇವ್ರಿಗೆ ಹೋಗ್ತೀವಿ. ಅಲ್ಲೂ ನಾಗರ ಕಲ್ಲಿದೆ. ಅಲ್ಲಿಗೆ ಹೋದಾಗೆಲ್ಲ ಅಲ್ಲೂ ನಾಗರ ಕಲ್ಲಿಗೆ ಪೂಜೆ ಮಾಡ್ಕೊಂಡು ಬರ್ತೀವಿ. ಈ ಥರ ಇಷ್ಟು ನಾವು ಪೂಜೆ ಮಾಡ್ಕೊಂಬರೋದು. ಅಲ್ಲೂ ಅಷ್ಟೇ ಪ್ರಸಾದಕ್ಕೆ ನಾನು ಇನ್ನೊಂದು ಹೇಳಿಲ್ಲ, ನಾವು ಪ್ರಸಾದ ಏನು ತಗೊಂಡೋಗಿರ್ತೀವಿ ಅಂದರೆ ಎಳ್ಳು, ಅಕ್ಕಿ ಮತ್ತು ಬೆಲ್ಲ ಇಷ್ಟು ತಗೊಂಡೋಗಿರ್ತೀವಿ. ಅಲ್ಲೇ ತೊಳೆದ್ಬಿಟ್ಟೆಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇಕ್ಕಿದ್ರೆ ಅದೇ ಪ್ರಸಾದ ನಾಗರಿಗೆ ನಾವು ಇಕ್ಕೋದಲ್ಲಿ. ಇಷ್ಟು ಎಲ್ಲ ಇಕ್ಕಿ ಲಾಸ್ಟಿಗೆ ಅದಕ್ಕೆ ದಾರ ಎಲ್ಲ ಸುತ್ತಿ ನಾಗರ ಕಲ್ಲಿಗೆ ಲಾಸ್ಟ್ ಪೂಜೆ ಎಲ್ಲ ಆದಮೇಲೆ ಹಾಲು ತುಪ್ಪನ ನಾಗರ ಕಲ್ಲಿಗೆ ಉಯ್ದುಬಿಟ್ಟು ಬರೋದು. ಇಷ್ಟು ಈ ಥರ ನಾವು ಪೂಜೆ ಮಾಡ್ಕೊಂಬರೋದು. ಸರಿ ಫ್ರೆಂಡ್ಸ್, ಮಧ್ಯಾಹ್ನ 3 ಗಂಟೆಗೆ ನಾನು ಚಿಕನ್ ಸಾಂಬಾರೆಲ್ಲ ಮಾಡಿ ಚಿನ್ಮಯ್ಗೂ ಸ್ವಲ್ಪ ಚಿಕನ್ ಹಾಕ್ಬಿಟ್ಟು ರೈಸ್ ಮಾಡಿದ್ದೆ. ಇಷ್ಟಪಟ್ಟು ತಿಂದ ಅವನು. ಇಷ್ಟು ಓಕೆ. ಸಂಜೆಗೆ ಅಂದ್ಬಿಟ್ಟು ನಾನು ಮತ್ತೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತೆ ಒಂದ್ಸಲಿ ಚಿನ್ಮಯಿ ಮಲಗಿದ್ದವನಿದ್ದೆ ಅವನಿಗೆ ಊಟ ಎಲ್ಲ ಮಾಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಒಂದು ಟೈಮ್ ಚಿಕನ್ ಸಾರು ಆದಮೇಲೆ ಸ್ವಲ್ಪ ರೈಸನ್ನು ಚಿಕನ್ ಸಾಂಬಾರು ತಿಂದ್ಕೊಂಡು ಸಂಜೆಗೆ ಸಾಂಬಾರು ಮಾತ್ರ ಇತ್ತು. ಹಾಗಾಗಿ ನನ್ನ ಹಸ್ಬೆಂಡು ಬೈಲರ್ ಕೋಳಿ ತಗೊಂಬರ್ತೀನಿ ಕಬಾಬ್ ಮಾಡು ಅಂತ ಅಂದರು. ಸರಿ ಅಂದ್ಬಿಟ್ಟು ನಾನು ಯಾವಾಗಲೂ ಒಂದೇ ಥರ ಕಬಾಬ್ ಬೇಡ, ಪುದೀನ ಕಬಾಬ್ ಮಾಡೋಣ ಅಂದ್ಬಿಟ್ಟು ಪುದೀನ ಕಬಾಬ್ ಮಾಡಿದೆ. ಸಖತ್ತಾಗಿ ಬಂದಿತ್ತು. ಯಾವ ರೀತಿ ಮಾಡಿದೆ ಅಂತ ತೋರಿಸ್ತೀನಿ. ನಾನು ಫಸ್ಟು ರುಬ್ಗೋಣಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು 2 ಟೇಬಲ್ ಸ್ಪೂನ್ ಮೆಣಸು, 2 ಟೇಬಲ್ ಸ್ಪೂನ್ ಅಲ್ಲ 2 ಟೀ ಟೇಬಲ್ ಸ್ಪೂನಷ್ಟು ಮೆಣಸು, 1 ಚಕ್ಕೆ, 2 ಲವಂಗ, ಹಾಗೆ ಖಾರಕ್ಕೆ ಒಂದು 10 ಮೆಣಸಿನ್ಕಾಯಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 1 ಸ್ಪೂನ್ ಧನಿಯಾ,
ಧನಿಯಾ ಹಾಕ್ಕೊಬೇಕು, ಹಾಗೆ ಒಂದು ಇಡೀ ಪುದೀನ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು, ಹಾಗೆ ಕಲರ್ಗೆ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಪಾಲಕ್ ಸೊಪ್ಪು ಹಾಕೊಂಡಿದ್ದೆ. ಇಷ್ಟು ರುಬ್ಕೊಂಡೆ, ನೀರನ್ನ ಒಂದು ಸ್ವಲ್ಪ ನೋಡ್ಕೊಂಡು ಹಾಕೊಂಡು ರುಬ್ಕೊಳ್ಳಿ. ಇಷ್ಟು ರುಬ್ಕೊಂಡ್ಮೇಲೆ ನಾನು ಇಲ್ಲಿ ಒಂದು 900 ಗ್ರಾಮಷ್ಟು ಚಿಕನ್ ಇತ್ತೇನೋ ಅದಕ್ಕೆ ನಾನು ರುಬ್ಬಿರೋಂಥ ಮಸಾಲೆ ಹಾಕಿ, ಹಾಗೆ ಒಂದು 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು, 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಅದು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಒಂದು 1/4 ಸ್ಪೂನಷ್ಟು ಮೈದಾ ಹಾಕ್ಕೊಂಡು, ಒಂದೇ ಒಂದು ಮೊಟ್ಟೆ ಹಾಕ್ಕೊಂಡು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಬಿಟ್ಟು ನಾನು ಅದನ್ನು ಒಂದು 1 ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದು ಸಖತ್ತಾಗಿ ಬಂದಿತ್ತು ಮಾತ್ರ ಟೇಸ್ಟು. ಟ್ರೈ ಮಾಡಿ ನೋಡಿ. ಹಾಗೆ ಕಲಿಸಿದ್ಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕ್ಬಿಟ್ಟು ನಾನು ಎತ್ತಿಟ್ಟೆ. ಹಾಗೆ ಕಬಾಬ್ಗೆಲ್ಲ ಕಲಿಸಿದ್ಮೇಲೆ ನಾನು ಚಿಕನ್ ಫ್ರೈಗೆ ಅಂದ್ಬಿಟ್ಟು ಒಂದು ಜಾರಿಗೆ 2 ಈರುಳ್ಳಿ, ಹಾಗೆ ಒಂದು ಟೊಮೊಟೊ, ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ನಾನು ಒಂದು 10 ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೆ. ಅದೇ ಜಾರಲ್ಲಿ ರುಬ್ಕೊಂಬೋದಾಯಿತು, ದೊಡ್ಡ ಜಾರಿಗೆ ಹಾಕೊಬೇಕಾಗಿತ್ತು. ನಾನು ಅದೇ ಜಾರಿಗೆ ರುಬ್ಕೊಳಕ್ಕೆ ಹೋದೆ, ಅದು ಸಾಲಿಲ್ಲ. ಹಾಗಾಗಿ ಸ್ವಲ್ಪ ಫಸ್ಟ್ ಅದನ್ನು ರುಬ್ಕೊಂಬಿಟ್ಟು ಮತ್ತು ಕೊತ್ತಂಬರಿ ಪುದೀನ ಹಾಕ್ಕೊಂಡು ಮತ್ತೆ ರುಬ್ಕೊಂಡು, ಆಮೇಲೆ ಪಾಲಕ್ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇಷ್ಟು ರುಬ್ಕೊಂಡು ಇಟ್ಕೊಳ್ಳಿ ಫ್ರೈಗೆ ನಾನಿದು. ಹಾಗೆ ನಾವು ಯಾವ ಪಾತ್ರೆಯಲ್ಲಿ ಮಾಡ್ತೀವೋ ಅದನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಫ್ರೈಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋದಷ್ಟು ಟೇಸ್ಟ್ ಸಖತ್ತಾಗಿ ಬರುತ್ತೆ. ಎಣ್ಣೆ ಹಾಕ್ಕೊಂಡು, ಹಾಗೆ ಒಂದೇ ಒಂದು ಈರುಳ್ಳಿ ಸಣ್ಣಗೆ ಹಚ್ಚಿಟ್ಟಿರೋದನ್ನ ಹಾಕ್ಕೊಂಡು, ಸ್ವಲ್ಪ ಕಸೂರಿ ಮೆಂತ್ಯ, ಹಾಗೆ ಇದು ದೊಣ್ಣಮೆಣ್ಸಿನ್ಕಾಯಿ ಅಂತೀವಲ್ಲ ಕ್ಯಾಪ್ಸಿಕಮು, ಅದಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು, ನಂತರ ಮಸಾಲೆ ರುಬ್ಬಿಟ್ಕೊಂಡಿರೋದನ್ನ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು. ಒಂದು 2 ನಿಮಿಷನ ಅದು ಎಣ್ಣೆ ಎಲ್ಲ ಬಿಡಬೇಕು, ಅದು ಚೆನ್ನಾಗಿ ಫ್ರೈ ಆಗಬೇಕು. ಯಾಕಂದರೆ ಈರುಳ್ಳಿ ಎಲ್ಲ ನಾವು ಫ್ರೈ ಮಾಡಿರಲ್ವ, ಹಾಗಾಗಿ ಅದು ಮಸಾಲೆ ಎಲ್ಲ ಫ್ರೈ ಆದಮೇಲೆ ನಾವು ತೊಳೆದಿಟ್ಕೊಂಡಿರೋಂಥ ಕೋಳಿನ ಹಾಕ್ಕೊಂಡು ಅದು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು, ನಂತರ ರುಬ್ಬಿಟ್ಕೊಂಡಿರ್ತೀವಲ್ಲ ಜಾರು, ಅದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಫ್ರೈ ನಿಮಗೆ ಗಟ್ಟಿಗೆ ಬೇಕಂದ್ರೆ ಗಟ್ಟಿಗೆ, ಸ್ವಲ್ಪ ತೆಳ್ಳಗಬೇಕಂದ್ರೆ ಆ ರೀತಿನೂ ಮಾಡ್ಕೊಬೋದು. ನೋಡ್ಕೊಂಡು ನಿಮ್ಮ ಇಷ್ಟ, ಯಾವುದಕ್ಕೆ ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಇಷ್ಟು ಹಾಕ್ಕೊಂಡು ಅದೆಲ್ಲ ನೀಟಾಗಿ ಎಣ್ಣೆ ಬಿಟ್ಟು ಒಂದು ಅರ್ಧ ಕೋಳಿ ಬೆಂದಾದಮೇಲೆ ಒಂದು ಅರ್ಧ ಭಾಗದಷ್ಟು, ನಂತರ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಇಷ್ಟು ಹಾಕ್ಕೊಂಡು ಬೇಕಂದರೆ ಚಿಕನ್ ಮಸಾಲ ಪೌಡ್ರ್ ಹಾಕ್ಕೊಬೋದು, ಇಲ್ಲಾಂದರೆ ಪರವಾಗಿಲ್ಲ, ಆಗೂ ಚೆನ್ನಾಗಿರುತ್ತೆ. ನಾನೊಂದು ಸ್ವಲ್ಪ ಹಾಕ್ಕೊಂಡು ಇಲ್ಲಿ ಚಿಕನ್ ಮಸಾಲ ಪೌಡ್ರು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿ ತಗೊಳ್ಳಿ. ಸಖತ್ತಾಗಿರುತ್ತೆ ಪಾಲಕ್ ಚಿಕನ್ ಫ್ರೈ, ಸೂಪರಾಗಿತ್ತು. ನಾನು ನೈಟ್ ಮಾಡಿರೋದ್ರಿಂದ ಅದು ಹಾಗೇ ಇತ್ತು, ಒಂದು ಸ್ವಲ್ಪ ಖಾಲಿ ಆಯ್ತು, ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಒಂದು ಬಾಕ್ಸ್ ಹಾಕಿ. ನಾನು ಮಂಡೇ ದೋಸೆಗೆ ನೆನೆಹಾಕ್ಬಿಟ್ಟು ಟ್ಯೂಸ್ಡೇ ದೋಸೆ ಮಾಡಿದ್ದೆ. ಅದು ಚಿಕನ್ ಫ್ರೈಗೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಚಪಾತಿ ಮಾಡೋಣ ಅಂದ್ಕೊಂಡೆ, ಬಟ್ ನನ್ನ ಮಗಳು ಕೋಳಿ ಸಾಂಬಾರು ಇತ್ತು, ಹಾಗಾಗಿ ಅವಳಿಗೆ ದೋಸೆಗೆ ಮತ್ತು ಚಪಾತಿಗೆ ಎಲ್ಲ ಕೋಳಿ ಸಾಂಬಾರು ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ದೋಸೆನೇ ನೆನೆಹಾಕಿದ್ದೆ. ಸಖತ್ತಾಗಿ ಟೇಸ್ಟ್ ಚೆನ್ನಾಗಿರ್ತದೆ ದೋಸೆಗೆಲ್ಲ. ಸರಿ ಅಂದ್ಬಿಟ್ಟು ನಾನು ಹಾಗೆ ಫ್ರೈ ಮಾಡ್ಕೊಂಡು ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೆ, ಏಕೆಂದರೆ ಇದು ಕಬಾಬ್ ಕಲಿಸಿದ್ನಲ್ಲ ಅದನ್ನು ಮಾಡ್ಕೊಳ್ಳೋಣ ಅಂತ. ನೋಡಿ ಒಂದೊಂದಾಗೆ ಬಿಟ್ಟೆ. ಕಬಾಬು ಸಖತ್ತಾಗಿತ್ತು. ಫ್ರೈ ಮಾಡ್ಕೊಳ್ಳಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಸೂಪರಾಗಿ ಬಂದಿತ್ತು ಮಾತ್ರ. ಚಿಕನ್ ಪುದೀನ ಕಬಾಬು ಸಖತ್ತಾಗಿತ್ತು. ಮಾಮೂಲಿ ಮಾಡ್ತೀವಲ್ಲ ಆ ಕಬಾಬ್ಗಿಂತನೂ ಚೆನ್ನಾಗಿರ್ತದೆ. ಒಂದ್ಸಲಿ ಟ್ರೈ ಮಾಡಿ ಬೇಕಾದ್ರೆ ನೀವು, ಎಷ್ಟು ಸಖತ್ತಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟು ಆದಮೇಲೆ ನಾವು ಲಾಸ್ಟಿಗೆ ಊಟಕ್ಕೆ ಕುಂತ್ಕೊಂಡು ಮಾಡ್ತಾಯಿದ್ದೀವಿ. ಚಿನ್ಮಯ್ಗೆಲ್ಲ ಊಟ ಮಾಡಿಸಿ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ನನ್ನ ಹಸ್ಬೆಂಡು ಸಖತ್ತಾಗೈತೆ ಚೆನ್ನಾಗಿದೆ ಅಂತ ಹೇಳಿದ್ರು. ಸರಿ ಫ್ರೆಂಡ್ಸ್, ಓಕೆ, ಅವತ್ತಿನ ವ್ಲಾಗ್ ಇಷ್ಟು. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.